ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತೇನೆ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾರೆ ಈ ರೋಡು ಗೌರ್ಮೆಂಟ್ ರೋಡು. ಈ ಗೌರ್ಮೆಂಟ್ ರೋಡಲ್ಲಿ 1.2 ಕಿಲೋಮೀಟ್ರ್ ಮಡ್ ರೋಡಲ್ಲೇ ಹೋಗ್ಬೇಕು ಜಮೀನಿಗೆ. ಈಗ ತೋರಿಸ್ತಾರೋ ಜಮೀನು 4.5 ಎಕರೆ, 4.5 ಎಕರೆ ಫಾರ್ಮ್ ಲ್ಯಾಂಡು. ಈಗೇನು ರೋಡ್ ತೋರಿಸುವಾಗ ನೋಡಿದ್ರಲ್ಲ, ಅಲ್ಲೆಲ್ಲ ಸುತ್ತಮುತ್ತ ಮನೆ ಐತಲ್ಲ, ಆ ರೀತಿ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಈ ರೋಡಲ್ಲಿ. ಮೈಸೂರು ಬ್ಯಾಂಗ್ಳೂರೆಲ್ಲ ಪರ್ಚೇಸ್ ಮಾಡಿದ್ದಾರೆ. ನಾನು ತೋರಿಸ್ತಿರೋದು 4.5 ಎಕರು ಫಾರ್ಮ್ ಲ್ಯಾಂಡು. ಈಗೇನು ನೋಡ್ತಾ ಇದ್ರಲ್ಲ ರೆಡ್ ಸಾಯಿಲ್ ಇದೆಲ್ಲ, ಪ್ಯೂರ್ ರೆಡ್ ಸಾಯಿಲು ಅದೇ ಲ್ಯಾಂಡು. ತುಂಬಾ ಫಲವತ್ತಾದ ಕೆಂಪು ಮಣ್ಣು ಹೊಂದಿರುವಂಥ ಲ್ಯಾಂಡು, ವೆಲ್ ಫರ್ಟಿಲೈಸ್ ಸಾಯಿಲ್ ಇದು. ಒಂದು ಈ ಸುತ್ತಮುತ್ತ ಎಲ್ಲ ತೆಂಗು ಹಾಕಿದರೆ ಒಂದು 100 ಕೋಕೋನಟ್ ಇದೆ. 100 ಕೋಕೋನಟ್ಟು ಫಲ ಬಿಡೋದು. ಮತ್ತು ಒಂದು 2 ವರ್ಷ 3 ವರ್ಷ ಆಗಿದೆ ಹಾಕಿ, ಅದು ಎಲ್ಲ ಸೇರಿ ಒಂದು 100 ಕೋಕೋನಟ್ ಇದೆ. ಒಂದು ಬೋರ್ ಇದೆ, ತೋರಿಸ್ಕೊಡ್ತೀನಿ ನೀರು ಹೆಂಗಿದೆ ಅಂತ. ನೀರಂತೂ ತುಂಬ ಚೆನ್ನಾಗಿದೆ. ತೆಂಗಿನ ಗಿಡ ಒಳಗೆ ಹೇಳ್ಬೇಕಂದ್ರೆ ಒಂದು 25 ಫಲ ಕೊಡ್ತಾಯಿದೆ. ನೋಡಿ ಫಲ ಹೆಂಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಫಲ. ಎಳ್ನೀರಂತೂ ತುಂಬಾ ಚೆನ್ನಾಗಿದೆ, ಫಲ ಚೆನ್ನಾಗಿ ಬಿಡ್ತಾಯಿದೆ. ಮಣ್ಣು ಮತ್ತು ನೀರು ಇರೋದ್ರಿಂದ ತುಂಬಾ ಚೆನ್ನಾಗಿ ಬಿಡುತ್ತೆ. ನೋಡಿ ಒಂದು ಬೋರ್ ಇದೆಯಲ್ಲ, ಇದೇ ಬೋರು. ನೀರು ನೋಡಿ ತುಂಬಾ ಪ್ರೆಜರ್ ಆಗಿದೆ. ಬೇರೆ ಬೇರೆ ಕಡೆಯಲ್ಲೆಲ್ಲ ಡ್ರಿಪ್ ಇರಿಗೇಷನ್ ಹೋಗ್ತಾಯಿದ್ರು ಕೂಡ, ಕಬ್ಬು ಮತ್ತು ಇದಕ್ಕೆಲ್ಲ ಹಾಕಿದರೆ ಎಲ್ಲ ಡ್ರಿಪ್ ಇರಿಗೇಷನ್ ಹೋಗ್ತಾಯಿದೆ. ಆದರೂ ಕೂಡ ನೋಡಿ ಎಷ್ಟು ಪ್ರೆಜರ್ ಇದೆ ಅಂತ. ನಾನು ಜಸ್ಟ್ ಓಪನ್ ಮಾಡಿ ನೋಡಿದೆ, ಫುಲ್ ಪ್ರೆಜರು. ಆಮೇಲೆ ಪಕ್ಕದ ಜಮೀನವ್ರು ಕರೆಸಿ ನಾನೇ ಆಫ್ ಮಾಡಿಸ್ದೆ. ಅವರು ಆಫ್ ಮಾಡೋಕ್ಕೆ ಒದ್ದಾಡೋರು, ಅಷ್ಟು ಫೋರ್ಸ್ ಇದೆ ನೀರು, ಸಖತ್ ಫೋರ್ಸ್ ನೀರು. ಈ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದೆ ವಾಟರ್ ಬೆಲ್ಟು. ಕಾರಣ ಏನಂತಂದರೆ ಈ ಕಡೆ ಕಪಿಲಾ ನದಿ ಇರೋದ್ರಿಂದ ಆ ಬೆಲ್ಟು ತುಂಬಾ ವಾಟರ್ ಬೆಲ್ಟ್ ಚೆನ್ನಾಗಿದೆ. 60-70 ಅಡಿಗೆಲ್ಲ ಫುಲ್ ನೀರು ಬರುತ್ತೆ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಮಾವಿನ ಮರ ಇದೆ. ಆ ಮಾವಿನ ಮರ ನಮ್ಮ ಈ ಕಡೆ ಸೇರಬೇಕು ಅಂತ ಹೇಳಿದ್ರು. ನೋಡೋಣ, ಅದು ಬಸ್ ಮಾಡುವಾಗ ಈ ಕಡೆ ಬರುತ್ತೋ ಅಥವಾ ಹಿಂದೆ ಯಾರು ಜಮೀನು ಬರುತ್ತಾ ನೋಡಬೇಕು. ತುಂಬಾ ಒಂದು ಒಳ್ಳೆ ಲೊಕೇಶನಲ್ಲಿರುವಂಥ ಲ್ಯಾಂಡು. ಸುತ್ತಮುತ್ತ ಎಲ್ಲ ಗ್ರೀನರಿ. ಇದು 9 ಕಿಲೋಮೀಟ್ರ್ ಆಗುತ್ತೆ NH ಇಂದ. 9 ಕಿಲೋಮೀಟ್ರ್ ಫ್ರಮ್ NH, 20 ಕಿಲೋಮೀಟ್ರ್ ಫ್ರಮ್ ಮೈಸೂರು, 145 ಕಿಲೋಮೀಟ್ರ್ ಫ್ರಮ್ ಬೆಂಗಳೂರು ಅಪ್ರಾಕ್ಸಿಮೇಟ್ಲಿ. ಇನ್ನು ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿ ಮೈಸೂರಿದೆ ಅಷ್ಟೇ. 9 ಕಿಲೋಮೀಟ್ರು ನ್ಯಾಷನಲ್ ಹೈವೇ ನಂಜನಗೂಡು, ಮೈಸೂರು ನಂಜನಗೂಡು ಹೈವೇ ಏನಿದೆ ಅದು 9 ಕಿಲೋಮೀಟ್ರ್ ಸಿಗುತ್ತೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಆಗಿದೆ. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮ್ಗೇನು ಬೇಕು ಡಾಕ್ಯುಮೆಂಟ್ಸು ಲೀಗಲ್ಗೆ ಖಂಡಿತ ನಾವು ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನೀವು ಪ್ರಿವಿಯಸ್ ಏನು ಜಮೀನು ತಗೊಳಕ್ಕಿಂತ ಮೊದಲೇ ನಿಮಗೆ ಸರ್ವೆ ಎಲ್ಲ ಮಾಡಿಸ್ಕೊಡೋಣ. ಜಮೀನು ಎಷ್ಟಿದೆ ಏನು ಅಂತಂದೆಲ್ಲ ನಿಮ್ಮ ಆಪೋಸಿಟಾಗಿ ನಿಮ್ಮಲ್ಲಿ ತೋರಿಸ್ಕೊಡ್ತೀವಿ. ನಿಮ್ಮನ್ನೇ ಎದುರು ನಿಂತ್ಕೊಂಡು ತೋರಿಸ್ಕೊಡ್ತೇವೆ. ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತದೆ. ಏನೇ ವ್ಯವಹಾರ ಆಗಲಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಸೀಟಿಂಗ್ ಮಾಡಿಕೊಡ್ತೀನಿ. ರೇಟೆಲ್ಲ ಅವರೇ ಫೈನಲೈಸ್ ಮಾಡೋದು. ಮತ್ತು ಏನೇ ಡೌಟ್ಸ್ ಇದ್ದರೂ ಎದುರುಗಡೆ ಓನರ್ ಹತ್ರ ನೀವು ಕ್ಲಾರಿಫಿಕೇಷನ್ ಮಾಡ್ಕೋಬೋದು. ಪ್ರೈಸ್ ಹೇಳ್ತಿರೋದು ಓನರು 52 ಲ್ಯಾಕ್ ಪರ್ ಏಕರು, 57 ಲಕ್ಷ ಹೇಳ್ತೀನಿ. ಕುಂತ್ಕೊಂಡು ಒಂದು ನೆಗೋಷಿಯಬಲ್ ಮಾಡ್ಕೊಡೋಣ 1-2 ಅಂತ ಹೇಳಿದ್ರು. ನನ್ನ ಪ್ರಕಾರ 50ಕ್ಕೆ ಆಗ್ಬೋದು ಅಥವಾ 50ರೊಳಗೆ ಆಗ್ಬೋದು. ಸ್ವಲ್ಪ ಕುಂತ್ಕೊಂಡಾಗ ಎದುರುಗಡೆ ಕುಂತ್ಕೊಂಡಾಗ ನೇರ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಬನ್ನಿ, ಇಂಟ್ರೆಸ್ಟ್ ಆದರೆ ದಯಮಾಡಿ ರೇಟು, ಡಿಸ್ಟೆನ್ಸು ಮತ್ತು 1.2 ಕಿಲೋಮೀಟ್ರು ಮಡ್ ರೋಡು ಇಂಟೀರಿಯರ್ ಹೋಗ್ಬೇಕಾಗುತ್ತೆ. ಇದನ್ನೆಲ್ಲ ಓಕೆ ಅಂದರೆ ದಯಮಾಡಿ ಬನ್ನಿ, ಖಂಡಿತ ನಿಮಗೆ ಲ್ಯಾಂಡ್ ತೋರಿಸ್ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಒಂದು ಒಳ್ಳೆ ಲ್ಯಾಂಡು ನಿಮ್ಮದಾಗುತ್ತೆ ಖಂಡಿತ. ಇದೇನು 1.2 ಕಿಲೋಮೀಟ್ರ್ ಇದೆಯಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಬೇಲಿ ಸ್ವಲ್ಪ ಕಟ್ ಮಾಡಬೇಕಾಗಿದೆ. ಕಾರು ಆರಾಮಾಗಿ ಹೋಗ್ಬೇಕಾದ್ರೆ, ಇಲ್ಲಾಂದರೆ ಸ್ವಲ್ಪ ಸ್ಕ್ರ್ಯಾಚಸ್ ಆಗ್ಬೋದು. ಅದರಿಂದ ದಯಮಾಡಿ ಮುಂಚೆ ತಿಳಿಸಿ, ನಾವು ಬಂದು ಮುಂದೆ ಇರ್ತೀವಿ, ಅಲ್ಲಿಂದ ಕರ್ಕೊಂಡೋಗಿ ತೋರಿಸ್ಕೊಡ್ತೀವಿ. ಆಲ್ಮೋಸ್ಟು ನಮ್ಮ ಬೈಕಲ್ಲಿ ತೋರಿಸ್ಕೊಟ್ರೆ ಬೆಟರ್ ಅನ್ಕೋತೀನಿ. ಬೈಕಲ್ಲಿ ಹೋಗಿ ತೋರಿಸ್ಕೊಂಬಂದರೆ ಆಮೇಲೆ ಫಿಕ್ಸ್ ಆಯಿತು ಅಂದರೆ ನೀವು ನೋಡಿ ಲೈಕ್ ಆಯಿತು ಅಂದರೆ ಲ್ಯಾಂಡು, ಆಮೇಲೆ ಓನರ್ ಅಪ್ ಟು ಟಾರ್ ರೋಡಿಂದ ಜಮೀನವರೆಗೂ ಕೂಡ ಕಾರು ಸ್ವಲ್ಪ ಸ್ಕ್ರ್ಯಾಚ್ ಬರದಂಗೆ ಕ್ಲೀನ್ ಮಾಡಿಸ್ಕೊಡ್ತಾರೆ ಅವರೇ. ಅವ್ರು ಹೇಳೋದು ಅದೇ. ನೀವು ಏನು ತೋರಿಸಿ ಓಕೆ ಆಯಿತು ಅಂದರೆ ಖಂಡಿತ ನನ್ನ ಜವಾಬ್ದಾರಿ, ನಾನು ರೋಡ್ ಮಾಡಿಸ್ಕೊಡ್ತೀನಿ, ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಕಬ್ಬೆಲ್ಲ ಹಾಕಿದ್ದಾರೆ, ಮಣ್ಣು ತುಂಬಾ ಚೆನ್ನಾಗಿದೆ. ಒಂದೊಳ್ಳೆ ಪ್ರಾಪರ್ಟಿ ಅಂತ ನಮ್ಮ ಅನಿಸಿಕೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ. ಏನೇ ಡೀಟೇಲ್ಸ್ ಇದ್ದರೂ ನಾವು ಖಂಡಿತ ನಿಮಗೆ ಕೊಡ್ತೀವಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.